ನಾನಿರುವುದೇ ನಿಮಗಾಗಿ. ಈ ಅವಳಿ ಸಹೋದರರಲ್ಲಿ ಆಕಸ್ಮಿಕವಾಗಿ ಕೆಳಗೆ ಬಿದ್ದ ಉಪ್ಕಾರ್ ರಾಜ್ ಸ್ವಾಧೀನ ಕಳೆದುಕೊಂಡ. ತನ್ನ ಸಹೋದರನ ಸ್ಫೂರ್ತಿಯಿಂದ ಉಪ್ಕಾರ್ ರಾಜ್ ಇದೀಗ ಚೇತರಿಸಿಕೊಳ್ಳುತ್ತಿದ್ದಾನೆ. ಈ ಸನ್ನಿವೇಶವನ್ನ ಉಪ್ಕಾರ್ ರಾಜ್ ಎದುರಿಸಿದ್ದು ಹೇಗೆ ಅಂತ ತಿಳಿಯೋಕೆ ಆತನನ್ನೇ ಭೇಟಿ ಮಾಡೋಣ ಬನ್ನಿ. ಸಗಾಯ್ ರಾಜ್ ಬ್ರದರ್ ಉಪ್ಕಾರ್ ರಾಜ್ ಬಂದಿದ್ದಾರೆ. ಸೊ ಮಾತಾಡೋಣ, ಏನ್ ಹೇಳ್ತಾರೆ ಅವ್ರ ಬಾಯಲ್ಲೇ ಕೇಳೋಣ. ಉಪ್ಕಾರ್ ರಾಜ್ ನಮಸ್ಕಾರ. ಎಷ್ಟು ವರ್ಷ ಆಯ್ತು ಈ ರೀತಿಯಾಗಿ? 17 years ಆಯ್ತಾ? 16 ವರ್ಷ. 94 ಅಲ್ಲಿ. ನಿಮ್ಗೆ ಏನ್ ಏಜ್ ಇವಾಗ? ಈಗ 34, 33 ಆಗಿದೆ. ಆಮೇಲೆ ಯಾವ ರೀತಿ ಪ್ರಯತ್ನ ಪಟ್ರಿ ನಿಮ್ ಜೀವನದಲ್ಲಿ ಮುಂದೆ ಬರ್ಬೇಕು ಅಂತ? ಯಾವ ರೀತಿ ಪ್ರಯತ್ನ ಪಟ್ರಿ? ನಮ್ಮ ಹಳ್ಳಿಲಿ ಯಾರು ಈ ತರ ಆಗಿರ್ಲಿಲ್ಲ. ಆಗ ನಾನು ಒಬ್ಬನೇ ಅಂದ್ರೆ ಫ್ರೆಂಡ್ಸು ಅವ್ರ ಸಲ ಆಚೆ ಕಡೆ ಎಲ್ಲ ಓಡಾಡೋದು ತುಂಬಾ ನಾಚಿಕೆ ಆಗೋದು. ಈ ತರ ಚೆನ್ನಾಗಿದ್ದು ಈ ತರ ಆಗಿದ್ದೀನಿ ಅನ್ನೋ ಒಂದಿದ್ದು. ಮನೇಲಿ ಯಾವಾಗ್ಲೂ ಮನೇಲೇ ಇರ್ತಾ ಇದೆ. ಈ ಮನೇಲಿ ಇದ್ದಾಗ ಏನಾಗೋಯ್ತು, ಇನ್ನ ನರಗಳು ಇನ್ನ ಎಲ್ಲ ವೀಕ್ ಆಗೋಯ್ತು. ತುಂಬಾನೇ ನರ ಎಲ್ಲ ಸ್ವಾಧೀನ ಕಮ್ಮಿ ಆಗೋಯ್ತು. ಬ್ಲಡ್ ಸರ್ಕ್ಯುಲೇಷನ್ ಆಗ್ಲಿಲ್ಲ ಚೆನ್ನಾಗಿ. ಮತ್ತೆ ಆರ್ಥಿಕವಾಗಿ ಊಟ, ಹಣ್ಣು ಹಂಪಲಾಗ್ಲಿ ಆ ತರ ಯಾವುದು ಸೌಲಭ್ಯನೂ ಸಿಗ್ಲಿಲ್ಲ. ತುಂಬಾನೇ ಕಷ್ಟ ಆಯ್ತು. ಆದ್ರೂ ಈ ಜೀವನ ಇದಾಗ್ಬಿಟ್ಟಿದೆ ಅನ್ನೋದೊಂದು ಫೀಲಿಂಗ್ ಇಂತ ಏನಾದ್ರು ಮಾಡ್ಬೇಕು, ಏನಾದ್ರು ನಮ್ಮ ಕುಟುಂಬನ ಸಾಕ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು. ತುಂಬಾ ಆಸೆ. ನಮ್ದೇ ಒಂದು ಸ್ವಲ್ಪ ಜಮೀನಿತ್ತು. ಆ ಜಮೀನಲ್ಲಿ ಹೋಗಿ ಹುಣಸೆ ಮರದಲ್ಲಿ ಸೌದೆ ಎಲ್ಲ ಒಣಗಿದೆಯಲ್ಲ ಕೀಳಾಕೋದು ಈ ತರ ಬರ್ದಿಂದದ್ದು. ಆಗ ಹಾಸ್ಪಿಟ್ಲ್ಗೆಲ್ಲ ತೋರಿಸ್ಬೇಕು ಅಂದ್ರೆ ತುಂಬಾ ಖರ್ಚಾಗುತ್ತೆ ಅಂದ್ಬಿಟ್ಟು ನಮ್ಮ ಮಾವರು ನಾಟಿ ಔಷಧಿಗೆ ಅಂದ್ಬಿಟ್ಟು ಹುಣ್ಣಿಗೇರಿ ಅಂತ ಕರ್ಕೊಂಡೋಗಿ ಅಲ್ಲಿ ಅವ್ರು ಇಲ್ಲ ಆಗಲ್ಲ, ನಿಮ್ಮನ್ನು ವಿಕ್ಟೋರಿಯಾ ಹಾಸ್ಪಿಟಲ್ ತಗೊಂಡೋಗಿ ತುಂಬಾ ಸೀರಿಯಸ್ ಕೇಸು, ತುಂಬಾನೇ ಡಿಲೇ ಮಾಡಿದ್ದೀರಾ. ಮತ್ತೆ ಯಾರೋ ಈ ತರ ವೆಲ್ಲೂರ್ ಹಾಸ್ಪಿಟ್ಲು CMC ತಮಿಳ್ನಾಡಲ್ಲಿದೆ, ಈ ತರ ಪೇಷಂಟ್ಗಳೆಲ್ಲ ಅವ್ರು ಫಾರಿಂಗ್ ಇದರಲ್ಲಿ ಟ್ರೈನಿಂಗ್ ತಗೊಂಡು ಬಂದಿದ್ದಾರೆ. ಅವರು ಈ ತರ ವಾಕ್ ಮಾಡೋದಲ್ಲಿ ಹೇಳ್ಕೊಡ್ತಾರೆ. ಅಲ್ಲಿ ಹೋಗಿ ನೀವು ಅಲ್ಲಿ ಡೇಟ್ ತಗೋಬೇಕು ಅಂತೆಲ್ಲ ಅಲ್ಲಿ ಸ್ವಲ್ಪ ಪರಿಚಯ ಇರೋರು ಹೇಳಿದ್ರು. ಆಮೇಲೆ ಅಲ್ಲಿ ಡೇಟ್ ತಗೊಂಡಿದ್ರೆ ಅಲ್ಲಿ ಒಂದು 4 month ಹೋಗಿ ಅಲ್ಲಿ ಅಡ್ಮಿಟ್ ಆಗಿದೆ. ಆ ಟ್ರೀಟ್ಮೆಂಟ್ ಅಲ್ಲೇ ನಾನು ಇಷ್ಟು ಸ್ವಲ್ಪ ದೂರ ಆದ್ರೂ ನಡೆಯಂಗೆ ಆಗಿತ್ತು. ಸೊ ಆ ಟ್ರೀಟ್ಮೆಂಟ್ ಮೂಲಕನೇ ಸ್ವಲ್ಪ ವಾಕ್ ಮಾಡೋದು, ನನ್ನ ಕೆಲಸ ನಾನೇ ಮಾಡೋದು, ಬಟ್ಟೆ ಹಿಂಡೋದಾಗ್ಬೋದು, ಸ್ನಾನ ಮಾಡೋದಾಗ್ಬೋದು, ಈ ತರ ಕೆಲವು ಏನಾದ್ರು ನಿಂತ್ಕೊಂಡು ಏನೋ ಟ್ರೈನಿಂಗ್ ಅಥವಾ ಏನೋ ಕೆಲಸ ಮಾಡೋದು, ಈ ತರ ಎಲ್ಲ ಅಲ್ಲಿ 3 ತಿಂಗಳಲ್ಲಿ ಇದಾಗಿ ಅಲ್ಲಿಂದ ಬರೋದಕ್ಕೆ ಬಂದು ಮನೆಯೊಳಗೆ ತುಂಬಾನೇ ಕಷ್ಟ ಇರೋದು. ನನ್ಗೆ ನೋಡಕ್ ಆಗ್ತಾ ಇರ್ಲಿಲ್ಲ. ಎಲ್ಲ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಸಂಕೋಚ, ನಾಚಿಕೆ, ಏನ್ ಮಾಡೋದು ಅಂತ ನಮ್ಮ ಮನೆಯವ್ರದೆಲ್ಲ ಇಬ್ಬರಿ ಕಷ್ಟ ಸುಖದಲ್ಲಿ ಇರ್ತಿದ್ವ. ಇದರಲ್ಲಿಂದ ಸರಿ ಜೀವನ ಬೇಡ ಅನ್ಸ್ಬಿಟ್ಟು 1-2 ಸಾರಿ ನಾನೇ ರಾತ್ರಿ ಮಲಗಿದಾಗೇನೆ ಸೂಸೈಡ್ ಮಾಡ್ಕೊಳಕ್ಕೆಲ್ಲ ಹೋಗಿದ್ದೆ. ಆಗ ಇವ್ರು ಬಂದು ಬೇಡ ಇದು ನೋಡೋಣ ಏನಾಯ್ತದ ಇನ್ನ ಮುಂದಕ್ಕೆ ಅಂತ ಹೇಳಿ ಈ ತರ ಧೈರ್ಯ ಕೊಟ್ರು. ಧೈರ್ಯ ಕೊಟ್ಟು ನಿಂಗರಾಜ್ಪುರ APD ಅನ್ನೋ ಒಂದು ಸಂಸ್ಥೆಯಲ್ಲಿ ಟ್ರೈನಿಂಗು, ಏನು ನಾವು ಎಜುಕೇಶನ್ ಬೇರೆ ಮಾಡಿಲ್ಲ, ಆರ್ಥಿಕವಾಗಿ ಏನೂ ಇಲ್ಲ, ಯಾವ ಟ್ರೈನಿಂಗ್ ಮಾಡೋಕ್ಕಾಗಲ್ಲ ಅಂದಾಗ ಇದೊಂದು ನನ್ನ ಹೆಲ್ತ್ಗೆ ಏನು ತೊಂದರೆ ಆಗಿದೆ ಅದಕ್ಕೆ ನಾನೇ ಪಾರ್ಟಿಸಿಪೇಟ್ ಮಾಡ್ಕೊಳ್ಳೋದು ಟ್ರೈನಿಂಗ್ ತಗೊಂಡೆ. ಆಗ ಯೂರಿನ್ ಬ್ಲಾಡರ್ ಇನ್ಸ್ಪೆಕ್ಷನ್ ಆಗೋಯ್ತು. ಮತ್ತೆ ಆ ಕೆಲಸ ಅದಕ್ಕೆ ಆಗಲಿಲ್ಲ, ಒಗ್ಗಲಿಲ್ಲ. ತಿರ್ಗಾ ಮಾರ್ತಾ ಸ್ವಲ್ಪ ತಿರ್ಗಾ 6 months ಅಡ್ಮಿಟ್ ಆಗಿ ಯೂರಿನ್ ಆಪರೇಷನ್ ಎಲ್ಲ ಆಗಿದೆ. ಈಗಲೂ ನಾನೇ ಯೂರಿನ್ ಎಲ್ಲ ಪಾಸ್ ಮಾಡೋಕ್ಕಾಗಲ್ಲ ವಿತೌಟ್ ಕ್ಯಾಸೆಟ್. ಅದು ತುಂಬಾನೇ ತೊಂದರೆ ಆಗ್ತಾ ಇದೆ. ಅದು ಇನ್ಸ್ಪೆಕ್ಷನ್ ಆದಾಗ ಮತ್ತೆ ಹಾಸ್ಪಿಟ್ಲ್ ಹೋಗ್ಲೇಬೇಕು, ಇಲ್ಲಾಂದ್ರೆ ಕಿಡ್ನಿ ಎಫೆಕ್ಟು ಇನ್ಸ್ಪೆಕ್ಷನ್ ಆಗಿದೆ ಅಂತೆಲ್ಲ ಇಲ್ಲ. ಏನ್ ಆಸೆ ನಿಮ್ದು? ಏನ್ ಆಸೆ ನಿಮ್ಗೆ ಗೊತ್ತು? ಶೋ ಬಗ್ಗೆ ಗೊತ್ತು? ಅದೇ ಅವ್ರು ಕುತ್ಕೊಂಡು ಅವ್ರ ಜೀವನಕ್ಕೆ ಅವರು ಇರಾಗಂಟ ಅವ್ರ ಜೀವನಕ್ಕೆ ನಾನು ಬಿಸ್ನೆಸ್ ಮಾಡ್ಕೊಂಡು ಜೀವನ ಸಾಕ್ಷಿ. ಯಾವ ರೀತಿ ಬಿಸ್ನೆಸ್ ಏನೇನ್ ಮಾಡಿದಿರ ನೀವು? ಏನೇನ್ ಕಲ್ತಿದ್ದೀರಾ? ಅದೇ ಏನಾದ್ರು ಈ ಅಂಗಡಿ ಆಗ್ಲಿ ಏನೋ ಸ್ಟೋರ್ ತರ ಏನಾದ್ರು ಇಟ್ಟು ಕುತ್ಕೊಂಡು ಏನಾದ್ರು ಸೇಲ್ ಮಾಡೋಂಥದ್ದು. ನೀವ್ ಏನ್ ಮಾಡ್ತೀರಾ ನೀವು? ಅದ್ ಬಿಟ್ರೆ ಬೇರೆ ಏನ್ ಕಲ್ತಿದ್ದೀರಾ ನೀವು? ನಾವು ಇದನ್ನೆಲ್ಲ ತಯಾರು ಮಾಡೋದೆಲ್ಲ ಕಲ್ತಿದ್ದೀವಿ. ಓಕೆ ಓಕೆ ಓಕೆ. ಅದಕ್ಕೆ ಜಾಬ್ಗೆ ಟ್ರೈ ಮಾಡೋಣ ಕೆಲವು ಕಡೆ ಅಂತಾನು ಇದ್ದೀನಿ. ನೋಡೋಣ ಈಗ ಅಲ್ಲಿ ಏನು ಸೆಟ್ ಆಗುತ್ತಾ, ಅಡ್ಜಸ್ಟ್ ಆಗುತ್ತಾ, ಅಥವಾ ಮತ್ತೆ ಇನ್ಸ್ಪಿರೇಷನ್ ಆಗುತ್ತಾ ಅನ್ನೋದು ಅದು ಒಂದು ಆಸೆ ಇದೆ. ನೋಡಿ ಆತನಿಗೆ ಹಂಗಾಯ್ತು ಅಂತ ಸುಮ್ಮನೆ ಇಲ್ಲ. ಅಟ್ಲೀಸ್ಟ್ ಈ ರೀತಿ ಆದವ್ರಿಗೆ ಇವ್ರಿಗೆ ಆಗಿದ್ದೊಂದು ಇದಕ್ಕೆ ಸಿಂಬಾಲಿಕ್ ಆಗಿ ನಾ ಏನಾದ್ರು ಮಾಡ್ಬೇಕು, ಈ ರೀತಿ ಒಂದು ಕೆಲ್ಸಕ್ಕೆ ಯಾಕೆ ಮಾಡ್ಬೇಕು ಅಂತ ಆ ರೀತಿ ಇದ್ರಲ್ಲಿ ಏನಾದ್ರು ಮಾಡ್ತೀರಾ ನೀವು? ಜಾಬ್ ಬೇರೆ ಕಡೆ ಸಿಕ್ಕರೆ ಮಾಡ್ತಾರೆ. ಅದೇ ಅವರಿಂದ ಒಬ್ರು ಅವ್ರ ಸಪೋರ್ಟ್ ಅವ್ರ ಹಿಂದೆ ಬೆನ್ನುಬುರಾಗಿ ಯಾರನ್ನೊಬ್ರು ಇರ್ಲೇಬೇಕಾಗುತ್ತೆ. ಬಸ್ ಹೋಗಕ್ಕಾಗ್ಲಿ ವೆಹಿಕಲ್ಸ್ ಅಲ್ಲಿ ಸ್ವಲ್ಪ ನಡಿಬಹುದು, ಬಸ್ ಅಲ್ಲಿ ಆಗೋದಿಲ್ಲ. ಇಲ್ಲ ಒಂದು ಪ್ರಾಪರ್ ಒಂದು ಇನ್ಸ್ಟಿಟ್ಯೂಷನ್ ತರ ಇದ್ದಾಗ ನಿಮ್ಗೆ ಅದು ಅನುಕೂಲ ಆಗುತ್ತೆ ಅಂತ. ಓಕೆ. ಸೊ ನಾವು ನಮ್ಮ ಟೀಮಿಂದ ಏನ್ ಮಾಡ್ಬೋದು, ನಿಮ್ಮ ಆಸೆನ ಹೆಂಗ್ ಈಡೇರಿಸ್ಬೋದು ಅಂತ ನಾವು ಪ್ರಯತ್ನ ಪಡ್ತೀವಿ, ಒಂದು ತೀರ್ಮಾನಕ್ಕೆ ಬರ್ತೀವಿ. ಓಕೆ. ಉಪ್ಕಾರ್ ರಾಜ್ ಅವರು ಅವ್ರ ಆಸೆನ ಹೇಳ್ಕೊಂಡಿದ್ದಾರೆ. ಯಾವ್ದಾರ ಒಂದು ಬದುಕಕ್ಕೆ ಒಂದು ದಾರಿ ಬೇಕು ಅಂತ ಕೇಳಿದ್ದಾರೆ. ಆಕ್ಚುಲಾಗಿ ಅವ್ರು ಏನ್ ಮಾಡಿದ್ದಾರೆ, ಏನ್ ಕಲ್ತಿದ್ದಾರೆ, ಅದ್ರ ಪ್ರಕಾರನೇ ಏನ್ ಮಾಡ್ಬೋದು ಅಂತ, ಏನ್ ಮಾಡಕ್ ಸಾಧ್ಯ ಅಂತ ನಮ್ಮ ಟೀಮ್ ಜೊತೆ ಮಾತಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಉಪ್ಕಾರ್ ರಾಜ್ಗೆ ಒಂದು ಖಾಯಂ ಕೆಲಸ ಅಥವಾ ವೃತ್ತಿ ಬೇಕಾಗಿದೆ. ಆತನಿಗೆ ಚಿಕಿತ್ಸೆಯ ಅಗತ್ಯವೂ ಇದೆ.